ಓಡಿಸೋದು ಯಾವಾಗ ಕಲ್ತ್ರಿ ಮೇಡಮ್? ಆಕ್ಚುಲಿ ಅದು ತುಂಬಾ ಜನ ಕ್ವಶನ್ ಕೇಳಿಲ್ಲ, ನೀವು ಕೇಳಿದ್ರಿ. ಅದು ಸಿನಿಮಾದಲ್ಲೇ ಕಲ್ತಿರೋದು. ನಾನು ಒಂದ್ಸರಿ ಸುಳ್ಳು ಹೇಳ್ಬಿಟ್ಟಿದ್ದೆ. ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸೀನ್ ಇತ್ತು ಸರ್. ಅಂದ್ರೆ ಬುಲೆಟ್ ಬೈಕಲ್ಲಿ, ಅದು ಕಚ್ಚೆ ಪಂಚೆ ಆ ಥರ ಸಾರಿ ಉಟ್ಕೊಂಡು ಸ್ಟೈಲ್ ಆಗಿ ಬುಲೆಟ್ ಬೈಕಲ್ಲಿ ಬಂದ್ಬಿಟ್ಟು ಒಂದು ಫೈಟ್ ಮಾಡುವಂತ ಒಂದು ಸೀನು. ಅದು ಪ್ಲಾನ್ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ನನ್ನ ಕತೆ ಹೇಳ್ಬೇಕಾದ್ರೆ ಹೇಳಿರ್ಲಿಲ್ಲ. ಸಡನ್ ಆಗಿ ಈ ತರ ಬಂದ್ರೆ ತುಂಬಾ ಸೂಪರ್ ಆಗಿರುತ್ತೆ ಅಂತ ಹೇಳ್ಕೊಂಡು ಪ್ಲಾನ್ ಮಾಡಿದ್ರು. ನಾನು ಇಮ್ಯಾಜಿನೇಷನ್ ಮಾಡಿದೆ. ನನಗೆ ಕೋ ಡೈರೆಕ್ಟರ್ ಬಂದು ಹೇಳಿದ ತಕ್ಷಣ, ಡೈರೆಕ್ಟರ್ ಹೇಳಿದ ತಕ್ಷಣ ಸೊ ಸಖತ್ತಾಗಿರುತ್ತಲ್ವಾ ಅಂತ, ಈ ಸೀನ್ ಮಿಸ್ ಮಾಡ್ಕೊಳ್ಳೋದು ಬೇಡ, ಸೀನ್ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಬಿಟ್ಟಿದ್ದೆ. ಬೈಕ್ ಓಡಿಸ್ತೀನಿ, ಓಡಿಸಕ್ ಬರುತ್ತೆ ಅಂತ. ಬುಲೆಟ್ ಬೈಕ್ ತಂದು ನಿಲ್ಸಿದ್ದಾರೆ. ಅದು ಬೈಕ್ ನನಗೆ ಬ್ಯಾಲೆನ್ಸ್ ಮಾಡೋಕ್ಕೂ ಬರ್ತಾ ಇಲ್ಲ. ಬಟ್ ಆ ಸುಳ್ಳು ಹೇಳ್ಕೊಂಡು ಸ್ಟಾರ್ಟ್ ಮಾಡಿ ಫಸ್ಟ್ ಅಲ್ಲಿ ಅಸಿಸ್ಟೆಂಟ್ ಕಟ್ಬಿಟ್ಟು ಕೇಳಿರೋದು, ನನಗೆ ಈ ಬೈಕ್ ಬಗ್ಗೆ ಗೊತ್ತಿಲ್ಲ, ಬೇರೆ ಬೈಕ್ ಓಡಿಸಿದೀನಿ, ಇದ್ರಲ್ಲಿ ಗೇರ್ ಎಲ್ಲ ಯಾವ ತರ ಅದು ಇದು ಅಂತ. ಆಮೇಲೆ ಗೂಗಲ್ ತೆಗೆದ್ಬಿಟ್ಟು ಯೂಟ್ಯೂಬ್ ತೆಗೆದ್ಬಿಟ್ಟು ವಿಡಿಯೋ ನೋಡ್ಕೊಂಡು ಸೈಕಲ್ ಅಂತೂ ಓಡ್ಸಕ್ ಬರ್ತಿತ್ತು, ಬ್ಯಾಲೆನ್ಸ್ ಮಾಡಕ್ ಬರ್ತಿತ್ತು. ಆ ತರ ಸ್ಲೋ ಆಗಿ ಬ್ಯಾಲೆನ್ಸ್ ಮಾಡ್ಬಿಟ್ಟು ನಂಗೆ ಆಶ್ಚರ್ಯ ಆಗುತ್ತೆ. ಐ ಥಿಂಕ್ ಇದುವರೆಗೂ ಅವ್ರಿಗೆ ಗೊತ್ತಿಲ್ಲ ನನ್ಗೆ ಬರ್ತಾ ಇರ್ಲಿಲ್ಲ ಅಂತ. ಸೊ ಶಾರ್ಟ್ ಕರೆಕ್ಟ್ ಆಗಿ ಬಂತು. ಅಂದ್ರೆ ನಾನ್ ನಾರ್ಮಲ್ ಆಗಿ ಓಡ್ಸೋದಿದ್ರೆ ಬರ್ತಾ ಇರ್ಲಿಲ್ವೇನೋ, ಸಿನಿಮಾದಲ್ಲಿ ಗೊತ್ತಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ನಿಲ್ಸ್ಬೇಕಾದ್ರೂ ಕೂಡ ಏನ್ ಅವ್ರು ಬಂದು ಹಿಡ್ಕೋತಾರೆ, ರೆಗ್ಯುಲರ್ ಇರಲ್ಲ. ಬಟ್ ಅಲ್ಲಿಂದ ಕಲ್ತಿರೋದು. ಅವಾಗ ನನಗೆ ಬೈಕ್ ಓಡಿಸ್ಬೇಕು ಅಂತ ಒಂದು ಹುಚ್ಚು ಬಂದಿದ್ದು. ಅದಾದ್ಮೇಲೆ ಯಾರಾದ್ರೂ ಫ್ರೆಂಡ್ಸ್ ಬೈಕ್ ಸಿಕ್ಕಿದ್ರು ಕೂಡ ಒಂದ್ ರೌಂಡ್ ಅಂತ ಹೇಳ್ಕೊಂಡು ಆ ತರ ಎಲ್ಲ ಬೇರೆಯವ್ರ ಬೈಕಲ್ಲೇ ಕಲ್ತಿರೋದು. ಈಗ ನೆಕ್ಸ್ಟ್ ಸಿನಿಮಾದಲ್ಲಿ ಯಾರಾದ್ರೂ ಕೇಳಿದ್ರೆ ಓಡಿಸಕ್ ಬರುತ್ತಾ ಬರಲ್ವಾ? ಪಕ್ಕಾ ಬರುತ್ತೆ ಸರ್. ಇವಾಗ ಏನು ಇವಾಗ ಯಾವ್ದೇ ಬೈಕ್ ಕೊಡಿ, ಸೂಪರ್ ಬೈಕ್ ಆಗಿರ್ಬೋದು, ಯಾವ್ದೇ ಕವಾಸಕಿ, ಎಲ್ಲ ಬೈಕು ಓಡಿಸಿದೀನಿ ಇವಾಗ. ಸೊ ಆಲ್ ಓವರ್ ಕರ್ನಾಟಕ, ಆಮೇಲೆ ಚೆನ್ನೈ ತನಕನೂ ರೈಡ್ ಮಾಡಿದೀನಿ. ಅಂದ್ರೆ ತುಂಬಾ ಲಾಂಗ್ ಎಲ್ಲ ರೈಡ್ ಮಾಡಿದೀನಿ. ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಅದೇ ಇವಾಗ ಶೋ ಮುಗ್ದಾದ್ಮೇಲೆ ಇನ್ನೊಂದು ತಿಂಗಳ ಟೈಮ್ ತಗೊಂಡು ಆಲ್ ಓವರ್ ಕರ್ನಾಟಕ ರೈಡ್ ಮಾಡೋ ಪ್ಲಾನ್ ಕೂಡ ಇದೆ. ಇವಾಗೆಲ್ಲ ಸೆಲೆಬ್ರಿಟಿ ತರ ಸೆಲೆಬ್ರಿಟಿ ಅಂತ ಹೇಳೋದಕ್ಕಿಂತ ಏನಿಲ್ಲ, ಚಿಟ್ಕೆ ಹೊಡೆಯೋದ್ರಲ್ಲಿ ಹಂಗೆ. ಒಳ್ಳೇದಾಗ್ಲಿ ಮೇಡಮ್, ಇದೇ ತರ ನಿಮ್ ಜರ್ನಿ ಕಂಟಿನ್ಯೂ ಆಗ್ತಾ ಇರ್ಲಿ. ಒಂದ್ ಕಡೆ ನಟನೆ, ಒಂದ್ ಕಡೆ ಸೀರಿಯಲ್ ಮಾಡ್ತಾ ಇರ್ತೀರಾ, ಸಿನಿಮಾ ಮಾಡ್ತಾ ಇರ್ತೀರಾ, ಇದೆಲ್ಲದರ ಜೊತೆಗೆ ತಾವು ನಿರ್ದೇಶನದಲ್ಲೂ ಕೂಡ ಗುರುತಿಸ್ಕೊಂಡಿರುವಂತದ್ದು. ಸೊ ಹೆಂಗೆ ನಿರ್ದೇಶನದ ಕಡೆ ತಮ್ಗೆ ಆಸಕ್ತಿ ಬೆಳೆದಿದ್ದು ಅಂತ? ಸರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ಸಿಗ್ಬೇಕು, ಆತರ ಪರ್ಫಾರ್ಮೆನ್ಸ್ ಮಾಡುವಂತ ಕ್ಯಾರೆಕ್ಟರ್ಗಳು ಸಿಗ್ಬೇಕು. ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಏನು ಏನು ಗಟ್ಟ ಅಂತ ನೀರ್ ತರ ಕುಡ್ದು ಬಿಡ್ಬೇಕು ಅಂತ ಆತರ ಆಸೆಗಳಿದ್ದು. ಒನ್ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ ನನ್ಗೆ ಆಕ್ಟಿಂಗು. ಏನು ಅಂತ ಹೇಳಿದ್ರೆ ಸ್ಟ್ರಗಲ್ ಮಾಡ್ತೀನಿ. ಆಮೇಲೆ ಅಂದ್ರೆ ಒಂದು ಕತೆ ನನ್ಗೆ ಓಕೆ ಆದ್ರೆ ಅಲ್ಲೇನೋ ಒಂದು ಬೇರೆ ತರ ಪ್ರಾಬ್ಲಮ್ ಇರುತ್ತೆ, ಕ್ಯಾನ್ಸಲ್ ಮಾಡ್ತೀನಿ. ಸೊ ಈ ತರದ್ದು ಒಂದ್ ವರ್ಷ ನನಗೆ ವರ್ಕ್ ಇರಲ್ಲ ಮಧ್ಯದಲ್ಲಿ. ಅಂದ್ರೆ ಸೀರಿಯಲ್ಗೂ ಟ್ರೈ ಮಾಡ್ತೀನಿ. ಒಂದ್ ಸೀರಿಯಲ್ ಮುಗ್ದಾದ್ಮೇಲೆ ಮಧ್ಯದಲ್ಲಿ ಬೇರೆ ಅವಕಾಶಗಳೇ ಸಿಗಲ್ಲ. ಸೊ ಅಂದ್ರೆ ಸಿನಿಮಾಗಳಿಗೂ ತುಂಬಾ ಸಿನಿಮಾ ಟ್ರೈ ಮಾಡಿರ್ತೀನಿ, ಹೋಗೋದು ಬರೋದು, ಆಡಿಷನ್ ಕೊಡೋದು, ಸ್ಕ್ರೀನ್ ಟೆಸ್ಟ್ ಕೊಡೋದು. ಬಟ್ ನನ್ಗೆಲ್ಲೋ ಒಂದ್ ಕಡೆ ನಾನು ರಾಂಗ್ ಪ್ಲೇಸಿಗೆ ಬಂದ ಅಂತ ಅನ್ಸತ್ತೆ. ಒಂದು ಟೈಮಲ್ಲಿ ನಾನೇನೋ ರಾಂಗ್ ಪ್ಲೇಸಿಗೆ ಬಂದ, ಅಥವಾ ಇದು ತುಂಬಾ ಕಷ್ಟ ಇದೆ ಅಂಡ್ ಇದು ನಮ್ಮಂಥವ್ರಿಗಲ್ಲ ಇಂಡಸ್ಟ್ರಿ ಅಂತ ಅನ್ಸ್ಬಿಡುತ್ತೆ. ಆ ಟೈಮಲ್ಲಿ ನನಗೆ ಇಂಡಸ್ಟ್ರಿ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಬಿಕಾಸ್ ಅದಕ್ಕೋಸ್ಕರನೇ ಎಜುಕೇಶನ್ ಮಾಡ್ಕೊಂಡು ಅದರಲ್ಲೇ ಇಂಟ್ರೆಸ್ಟ್ ಇರೋದ್ರಿಂದ ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು. ಸೊ ಆ ಟೈಮಲ್ಲಿ ನಾನು ರಂಗಭೂಮಿಯಲ್ಲಿ ತುಂಬಾ ನಿರ್ದೇಶನವನ್ನ ಮಾಡಿದ್ದೀನಿ. ಸೊ ಯಾಕೆ ನಾನು ಸಿನಿಮಾದಲ್ಲಿ ಟ್ರೈ ಮಾಡಬಾರ್ದು ಅಂತ ಅನ್ಸುತ್ತೆ. ಅವಾಗ ಫಸ್ಟ್ ಅಲ್ಲಿ ಒಂದ್ ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ಸೇರ್ಕೊಂತೀನಿ. ಅದು ಅಸಿಸ್ಟೆಂಟ್ ಆಗಿ ಸೇರ್ಕೊಂಡಾಗ್ಲೇನೆ ತುಂಬಾ ಒಂದಿಷ್ಟು ಕಲ್ತಿರ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಸಿಕ್ಕಿರೋದೇ ನನಗೆ ಅಸೋಸಿಯೇಟ್ ಆಗಿ ಒಂದು ಸಿನಿಮಾ. ಅದಾದ್ಮೇಲೆ 3ನೇ ಸಿನಿಮಾನೇ ಕೋ ಡೈರೆಕ್ಟರ್ ಆಗಿ ಮಾಡ್ತೀನಿ, ಅದು ತೆಲುಗು ಸಿನಿಮಾ. ತೆಲುಗು ಸಿನಿಮಾದಲ್ಲಿ ನನಗೆ ಅಪಾರ್ಚುನಿಟಿ ಸಿಗುತ್ತೆ. ತೆಲುಗು ಒಂದು ಸಿನಿಮಾ ಕೋ ಡೈರೆಕ್ಟರ್ ಆಗಿ ಮಾಡಿದ ತಕ್ಷಣ ಅಲ್ಲಿ ನಾನು ವರ್ಕ್ ನೋಡಿಕೊಂಡು ಅದೇ ಇಂಡಸ್ಟ್ರಿಲಿ ಇನ್ನೊಂದು ಸಿನಿಮಾ ಬರುತ್ತೆ. ಐ ಥಿಂಕ್ ನಿಮಗೆ ಪ್ರಿಯಾಮಣಿ ಮತ್ತೆ ನಿತಿನ್ ಅವರು ಆಕ್ಟ್ ಮಾಡಿರುವಂಥ 2010-11 ಅಲ್ಲಿ ಅಂತ ಅನ್ಸುತ್ತೆ, ದ್ರೋಣ ಅಂತ ಒಂದು ಮೂವಿ ಬಂತು. ಆ ಮೂವಿ ಡೈರೆಕ್ಟರ್ ಕುಮಾರ್ ಸರ್ ಅಂತ, ಅವ್ರ ಜೊತೆಗೆ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತೀನಿ. ಅದು ನನಗೆ ಏನೊಂದೇ ಕನ್ನಡದಲ್ಲಿ ನಾನು ಈ ಅಸಿಸ್ಟೆಂಟ್ ಆಗೆಲ್ಲ ಮಾಡಿರುವಂಥ ಸಿನಿಮಾ ಅದೊಂದು 5-6 ಸಿನಿಮಾ ಮಾಡೋದು ಒಂದೇ, ಅದೊಂದು ಸಿನಿಮಾ ಮಾಡೋದು ಒಂದೇ ಅಂತ ಅನಿಸ್ತು. ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ತುಂಬ ಕಲ್ತ್ಕೊಂಡೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ಪ್ರೆಸೆಂಟ್ ಆಗಿ ನಂದೇ ಒಂದು ನಿರ್ದೇಶನ ಮಾಡಬೇಕು ಅಂತ ಆಲ್ಮೋಸ್ಟ್ ಸ್ಕ್ರಿಪ್ಟು ರೆಡಿ ಆಗಿದೆ, ಡೈಲಾಗ್ ವರ್ಷನ್ ನಡೀತಾ ಇದೆ. ಸೊ
ಅದು ನೆಕ್ಸ್ಟ್ ಪರ್ದೆ ಮೇಲೆ ಬರಬೇಕು, ಅದೇ ನನ್ನ ದೊಡ್ಡ ಆಸೆ ಅಂಡ್ ಖಂಡಿತ ಆಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಸ್ಟ್ರಗಲ್ಗಳು ಇದೆಲ್ಲದರ ನಡುವೆ ನೀವು ಮತ್ತೆ ಇನ್ನೂ ಏನೋ ಮಾಡಬೇಕು ಹೊಸದು ಅಂತ ಕಾಯ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ನಿಮಗೆ ನಮ್ಮ ಕಡೆ. ಒಳ್ಳೇದಾಗ್ಲಿ. ಆದಷ್ಟು ಬೇಗ ನಿಮ್ಮ ಸಿನಿಮಾ ರಿಲೀಸ್ ಟೈಮಲ್ಲಿ ನಾವೇ ಇನ್ನೊಂದ್ಸಲ ಇಂಟರ್ವ್ಯೂ ಮಾಡತ್ತಾರೆ. ಖಂಡಿತವಾಗ್ಲೂ ಕರಿತೀನಿ ಸರ್, ಖಂಡಿತವಾಗ್ಲೂ. ಓಕೆ ಮೇಡಮ್, ಇದಿಷ್ಟು ಒಂದ್ ಕಡೆ ಆಗುತ್ತೆ. ಇದಾದ್ಮೇಲೆ ಈಗ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಎಲ್ಲರ ಮನೆಗೂ ಕೂಡ ತಲುಪುವಂತ ಬಹುದೊಡ್ಡ ಅವಕಾಶ ನಿಮಗೆ ಜಿ ಪವರ್ ಚಾನಲ್ ಇಂದ ಸಿಗುವಂಥದ್ದು, ಹಳ್ಳಿ ಪವರ್ ರಿಯಾಲಿಟಿ ಶೋಗೆ. ಆ ಒಂದು ಪ್ರೋಸೆಸ್ ಹೆಂಗಿತ್ತು? ಮೊದಲನೇದಾಗಿ ಹೆಂಗ್ ಕರೆ ಬಂದಾಗ ನಿಮ್ಗೆ ಆ ರೆಸ್ಪಾನ್ಸ್ ಹೆಂಗಿತ್ತು? ರೆಫರೆನ್ಸ್ ಮೇಲೆ ಹೋದ್ರ ಹೆಂಗಿತ್ತು ಅಂತ ಪ್ರೋಸೆಸ್? ಸರ್ ಆಕ್ಚುಲಿ ನಾನು ಹಳ್ಳಿ ಪವರ್ಗೆ ಹೋಗುವಂತ ಸ್ಟೇಜ್ ಅಲ್ಲೇ ಇರಲಿಲ್ಲ. ನಾನು ಈ ವರ್ಷ ನಂದು ಒಂದು ಬ್ಯಾಡದೊಂದು ಘಟನೆ ನಡೆಯುತ್ತೆ. ಜನವರಿ 26 ನನಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಅಲ್ಲಿ ನಾನು ಬದುಕಿದ್ದೇ ದೊಡ್ಡ ವಿಷಯ. ಐ ಥಿಂಕ್ ಇವತ್ತಿಲ್ಲಿ ನಿಮ್ ಜೊತೆ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ನನಗೂ ನಂಬಕ್ ಆಗ್ತಾ ಇಲ್ಲ. ನಂದು ಕೈ ಬೋನ್ ಕಟ್ ಆಗ್ಬಿಟ್ಟು ಆಪರೇಷನ್ ಆಗುತ್ತೆ, ಫುಲ್ ಕಟ್ ಆಗ್ಬಿಟ್ಟು ಸೈಡಲ್ಲಿ ಬಂದಿರುತ್ತೆ, ಆಪರೇಷನ್ ಆಗಿರುತ್ತೆ. ಡಾಕ್ಟರ್ ಹೇಳಿರೋ ಪ್ರಕಾರ ಏನು ಅಂತ ಹೇಳಿದ್ರೆ 10 months ನೀವು ರೈಡೇ ಮಾಡಂಗಿಲ್ಲ ಅಂತ. ಆಲ್ಮೋಸ್ಟ್ ಒಂದು 2 months ನಾನು ಫುಲ್ ಕುಗ್ಗೋಗ್ತೀನಿ. ಕುಗ್ಬಿಟ್ಟು ಅವಾಗ ನಾನು ಮೋಟಿವೇಶನ್ ತಗೊಳ್ಳೋದು. ಅದು ಆಕ್ಚುಲಿ ತುಂಬಾ ಜನಕ್ಕೆ ಹೇಳಬೇಕು, ಡಾಕ್ಟರ್ ಈ ತರ ಹೇಳಿದಾರೆ ಅಂತ ರೂಮ್ ಒಳಗಡೆ ಕೂತ್ಕೊಂಡ್ರೆ ನೀವು 1 ವರ್ಷ ಅಲ್ಲ 2 ವರ್ಷ ಆದ್ರೂ ಎದ್ದೇಳಲ್ಲ. ಬಟ್ ನಾನು ಆಕ್ಚುಲಿ 3 months ಅಲ್ಲೇ ರೈಡ್ ಮಾಡಿದ್ದೀನಿ ಸರ್. ಅಂಡ್ ರೈಡ್ ಮಾಡ್ಬಿಟ್ಟು 4 monthsಗೆಲ್ಲ ರೈಡಿಂಗ್ ಕಾಂಪಿಟೇಷನ್ಗೆ ಹೋಗ್ಬಿಟ್ಟಿದ್ದೀನಿ. ಕಾಂಪಿಟೇಷನ್ಗೆ ಹೋಗ್ಬಿಟ್ಟು ಸಿಲ್ ತಗೋ ಬಂದಿದ್ದೀನಿ. ಸೊ ಅದಾದ್ಮೇಲೆ ಒಂದು 6-7 monthಗೆ ನನಗೆ ಹಳ್ಳಿ ಪವರ್ ಆಫರ್ ಬರುತ್ತೆ. ಅಂದ್ರೆ ಆಲ್ರೆಡಿ ಆಡಿಷನ್ಸ್ ಎಲ್ಲ ಆಗಿರುತ್ತೆ. ಆಲ್ಮೋಸ್ಟ್ ಒಂದು 2,000-3,000 ಮೇಲೆ ಆಡಿಷನ್ಸ್ ಬಂದಿರ್ತಾರೆ. ಆಲ್ಮೋಸ್ಟ್ ಆಡಿಷನ್ ಎಲ್ಲ ಮುಗ್ದಿರುತ್ತೆ. ಜಿ ಕನ್ನಡದಿಂದ ಕಾಲ್ ಬರುತ್ತೆ, ಈ ತರ ಒಂದು ಹಳ್ಳಿ ಪವರ್ ಶೋ ನಡೀತಾ ಇದೆ, ಸೊ ಬಂದು ಜಸ್ಟ್ ಒಂದು ಏನು ಆಡಿಷನ್ ತರ ಕೊಡ್ಬಹುದಾ ನೀವು ಅಂತ ಅಭಯ್ ನಾಡು ಸ್ಟುಡಿಯೋದ ಹತ್ರ ಕರೆದಿರ್ತಾರೆ. ಅಲ್ಲಿ ಹೋಗಿರ್ತೀನಿ. ಆಲ್ಮೋಸ್ಟ್ ಒಂದು 7-8 members ಬಂದಿರ್ತಾರೆ. ಐ ಥಿಂಕ್ ಲಾಸ್ಟ್ ಫೈನಲ್ ಆದವರು ಅಂತ ಅನ್ಸುತ್ತೆ. ಬಟ್ ಅದ್ರಲ್ಲೂ ಕೂಡ ಒಂದ್ ಇಬ್ರೇನೋ ಸೆಲೆಕ್ಟ್ ಆಗಿದ್ದಾರೆ. ಸೊ ಬಂದಿರ್ತಾರೆ, ಹೋಗ್ತೀನಿ. ಒಂದಿಷ್ಟು ಕ್ವಶನ್ಸ್ ಎಲ್ಲ ಕೇಳ್ತಾರೆ, ಒಂದಿಷ್ಟು ಪೇಪರ್ಸ್ಗಳು ಬರೀಲಿಕ್ಕೆ ಕೊಡ್ತಾರೆ. ಸ್ಕೂಲಲ್ಲೂ ಅಷ್ಟು ಚೆನ್ನಾಗಿ ಆನ್ಸರ್ ಬರ್ದಿಲ್ಲ. ಸೊ ಕೊಟ್ಬಿಟ್ಟು ಬಂದಿರ್ತೀನಿ. ಅದಾದ್ಮೇಲೆ ಶೋ ಸ್ಟಾರ್ಟ್ ಆಗುತ್ತೆ. ನಾನು ಅಲ್ಲಿಂದ ಕಾಲ್ಸ್ ಏನು ಬರಲ್ಲ, ಹೇಳ್ತೀವಿ ಅಂತ ಹೇಳಿರ್ತಾರೆ. ಸಡನ್ ಆಗಿ ಶೋ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಇರ್ತೀನಿ, ಓ ಆಗಿರಲ್ಲ ಅಥವಾ ಏನು ಇದಾಗಿರಲ್ಲ ಅಂತ. ಸಡನ್ ಆಗಿ ಕಾಲ್ ಬರುತ್ತೆ. ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ನಂಗೆ ಗೊತ್ತಿರುತ್ತೆ. ಒಂದು ಟೆಕ್ನಿಷಿಯನ್ಸ್ ಇವರೆಲ್ಲ ಹೇಳಿರ್ತಾರೆ, ಎಲ್ಲ ಚಾನಲ್ ಅವ್ರ ಪರಿಚಯ ಇರೋದ್ರಿಂದ ಹೇಳಿರ್ತಾರೆ. ಸೊ ಸಡನ್ ಆಗಿ 1 weekಗೇನೇ ಕಾಲ್ ಬರುತ್ತೆ. ನಾನು ರಿಸೀವ್ ಮಾಡ್ತೀನಿ, ಈ ತರ ಹಳ್ಳಿ ಪವರ್ಗೆ ಅಂತ. ನಾನು ಆಲ್ರೆಡಿ ಸ್ಟಾರ್ಟ್ ಆಗಿದೆಯಲ್ಲ ಅಂತ. ಸ್ಟಾರ್ಟ್ ಆಗಿದೆ, ಬಟ್ ಅಂದ್ರೆ ನಿಮ್ಮನ್ನು ಕರ್ಸ್ಕೊಂತಾ ಇದೀವಿ ಅಂತ ಹೇಳ್ಕೊಂಡಿರ್ತಾರೆ. ನನ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಾರೆ. ಎಂಟ್ರಿಯಲ್ಲಿ ನಿಮ್ಮನ್ನು ಕರೆಸ್ಕೊತಾ ಇದೀವಿ ಅಂತ. ನನ್ಗೆ ನಿಜವಾಗ್ಲೂ ಅದು ಆ ಖುಷಿ ಹೇಳಕ್ಕಾಗಲ್ಲ. ಬಟ್ ಆದ್ರೆ ಆ ಸಿಚುವೇಶನ್ ಅಲ್ಲಿ ಏನು ಅಂದ್ರೆ ಸಡನ್ ಆಗಿ ಇವತ್ತೇ ಹೊರಡ್ಬೇಕು ಅಂತಾರೆ. ಅವತ್ತೇ ಹೊರಡುವಂತ ಪರಿಸ್ಥಿತಿಲಿ ನಾನು ಇರಲ್ಲ. ನನ್ಗೆ ಒಂದಿಷ್ಟು ಅದು ಬೇರೆ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಇದಾಗಿರ್ಬೋದು ಇರುತ್ತೆ. ಈಗ ಪ್ರೆಸೆಂಟ್ ಆಗಿ ಇವಾಗಲೇ ಹೊರಡಿ ಅಂತಾರೆ. ಆಗಲ್ಲ, ನನ್ಗೆ ಇವತ್ತು ಹೊರಡಕ್ ಆಗಲ್ಲ ಅಂತ ಹೇಳ್ಕೊಂಡು ನಾನು ಹೇಳ್ತೀನಿ, ಒಂದು 2 days ನಂಗೆ ಟೈಮ್ ಕೊಟ್ರೆ ನಾನು ಹೊರಡ್ತೀನಿ, ಇಲ್ಲ ಅಂದ್ರೆ ಇವತ್ತು ಬರಕ್ ಆಗಲ್ಲ ಮೇಡಮ್ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀನಿ. ಕ್ಯಾನ್ಸಲ್ ಮಾಡ್ಕೊಂಡು 2 days ಆಗಿರುತ್ತೆ. 2 days ಆದ್ಮೇಲೆ ಮತ್ತೆ ನಂಗೆ ಕಾಲ್ ಬರುತ್ತೆ, ಇವತ್ತಾದ್ರೂ ಬರಕ್ಕಾಗತ್ತೆ, ಇವತ್ತು ಸಂಜೆ ಹೊರಡ್ತೀರಾ ಅಂತ. ನನ್ಗೆ ಅವಾಗ ಅನ್ಸುತ್ತೆ, ಯಾವುದೇ ಆಗ್ಲಿ ನಾನು ಬೇಡ ಅಂತ ಅನ್ಕೊಂಡು ಒಂದ್ಸರಿ ತಳ್ಳಿರೋದು ಮತ್ತೆ ಬರ್ತಾ ಇದೆ ಅಂದ್ರೆ ಅಲ್ಲಿಂದ ನನ್ಗೇನೋ ಒಂದು ಒಳ್ಳೇದಾಗ್ಬೇಕು ಅಂತಾನೆ. ನಾನು ಆಕ್ಚುಲಿ ದೇವರನ್ನ ತುಂಬಾ ನಂಬ್ತೀನಿ. ಏನೋ ನನ್ಗೋಸ್ಕರನೇ ಕಳ್ಸಿದ್ದಾರೆ. ಬಟ್ ಹೋಗೋಣ ಅಂತ ಹೇಳ್ಕೊಂಡು ಅವಾಗ ನಿರ್ಧಾರ ಮಾಡ್ಕೊಂಡು ಹೋಗ್ತೀನಿ. ಬಟ್ ನಾನು ಇಷ್ಟೊಂದು ಗೇಮ್ಸ್ ಎಲ್ಲ ಹೆಂಗಾಡ್ದೆ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಹೇಳಿದ್ನಲ್ಲ, ಡಾಕ್ಟರ್ ಹೇಳಿರೋ ಪ್ರಕಾರ ನೋಡಿದ್ರೆ ನಾನು ರೈಡ್ ಮಾಡಂಗಿರ್ಲಿಲ್ಲ, ಶೋಗೂ ಹೋಗಂಗಿರ್ಲಿಲ್ಲ. ಒಟ್ನಲ್ಲಿ ಜರ್ನಿ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂತು. ತುಂಬಾ ಚೆನ್ನಾಗಾಯ್ತು. ಏನು ಅಂತ ಹೇಳಿದ್ರೆ ಹಳ್ಳಿ ಜರ್ನಿ ಎಲ್ಲ ನನ್ಗಂತೂ ಸಿಕ್ಕಾಪಟ್ಟೆ ಹೊಸದು. ಫಸ್ಟ್ ಡೇನೇ ಹತ್ಬಿಟ್ಟಿದ್ದೀನಿ ಸರ್. ಏನಾಯ್ತು ಆ ಥರ? ಏನು ಅಂತ ಹೇಳಿದ್ರೆ ಫಸ್ಟ್ ಡೇ ಹೋದ ತಕ್ಷಣನೇ ನಮ್ಮ ಮೊಬೈಲು ಎಲ್ಲ ಬ್ಯಾಗ್ಸು ಎಲ್ಲ ಅವರು ಹ್ಯಾಂಡ್ ಓವರಲ್ಲಿ ತಗೋತಾರೆ. ಅಕುಲ್ ಸರ್ ಮಾತಾಡಿಸ್ಬಿಟ್ಟು ಕಳಿಸ್ತಾರೆ. ನನ್ನ ಪ್ರಕಾರ ಏನು ಇವಾಗ ಮಾತಾಡಿದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಅದು ರೂಮ್ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾರೆ. ಆರಾಮಾಗಿ ರೆಸ್ಟ್ ತಗೊಂಡು ನಾಳೆ ಬೆಳಿಗ್ಗೆಯಿಂದ ಟಾಸ್ಕು ಅಂದರೆ
ಅವಾಗಿಂದನೇ ಟಾಸ್ಕು, ಅಂದ್ರೆ ಅವಾಗಿಂದನೇ ಕಳಿಸಿದ್ದಾರೆ. ಅಂದ್ರೆ ಫಸ್ಟ್ ಒಂದು 4 days ನಾವು ಹಳ್ಳಿ ಮನೇಲೇನೆ ಇದ್ವಿ. ಮೋನಿಶಾ ಅಂದ್ರೆ ಅವಳಿದ್ದ ಮನೆಗೆ ನಮ್ಮನ್ನ ಕಳಿಸ್ತಾರೆ, ನನ್ನನ್ನು ಮತ್ತೆ ಫರೀನ್ ಅಂತ ನಾವಿಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹೋಗಿರೋದು ಕಳಿಸ್ತಾರೆ. ರಾತ್ರಿನೇ ಒಂದು ಟಾಯ್ಲೆಟ್ ತೋರಿಸ್ತಾರೆ ಸರ್. ನೀವು ನಂಬಲ್ಲ, ಟಾಯ್ಲೆಟ್ ಹತ್ರನೂ ಕೂಡ ನೀವು ಹೋಗಲ್ಲ. ಅಂದ್ರೆ ಇವಾಗ ಒಂದು ಪಬ್ಲಿಕ್ ಟಾಯ್ಲೆಟ್ ಆದ್ರೂ ಚೆನ್ನಾಗಿರುತ್ತೆ, ಪಬ್ಲಿಕ್ ಟಾಯ್ಲೆಟ್ ಅನ್ನ ಒಂದು 2-3 ವರ್ಷ ಬಿಟ್ಟಿಟ್ರೆ ಹೇಗಿರುತ್ತಲ್ವಾ ಆ ತರ ಇದೆ. ನಮ್ಗೆ ಅವ್ರು ಹೇಳ್ತಾರೆ ಇದೇ ಟಾಯ್ಲೆಟ್ ಯೂಸ್ ಮಾಡಬೇಕು, ನಾಳೆ ಇದೇ ಟಾಯ್ಲೆಟ್ ನ ಬೆಳಿಗ್ಗೆ ಎದ್ಬಿಟ್ಟು ಫುಲ್ ಕ್ಲೀನ್ ಮಾಡಬೇಕು, ಅದು ಪಳ ಪಳ ಅಂತ ಹೊಳಿಬೇಕು. ಏನಾದ್ರು ಟಾಸ್ಕಾ ಅಥವಾ ಹೇಗೆ? ಟಾಸ್ಕ್ ಏನಂದ್ರೆ ನಮ್ಗೆ ಇವಾಗ ಆಲ್ರೆಡಿ ಅಲ್ಲಿ ಇರ್ತಾರಲ್ವಾ ಕಂಟೆಸ್ಟೆಂಟ್, ಅವ್ರ ಹತ್ರ ನಮ್ಗೆ ಟಾಸ್ಕ್ ಗಳನ್ನ ಕೊಟ್ಟಿರೋದು, ಅಂದ್ರೆ ಅವು ನಮ್ಗೆಲ್ಲ ಮಾಡಿಸ್ಬೇಕು ಅಂತ. ನನ್ಗೆ ಆ ಟಾಯ್ಲೆಟ್ ನೋಡ್ಕೊಂಡೆ ಹತ್ತು ಬಿಟ್ಟಿದ್ದೀನಿ. ಬಿಕಾಸ್ ನಾನು ಇವಾಗೆಲ್ಲ ಹೊರಗಡೆ ಹೋದ್ರು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಲ್ಲ, ಎಂತ ಎಮರ್ಜೆನ್ಸಿ ಇದ್ರು ಕೂಡ. ಸೊ ಅಂತದ್ರಲ್ಲಿ ಟಾಯ್ಲೆಟ್ ನೋಡ್ಕೊಂಡೆ ಫುಲ್ ಹತ್ಬಿಟ್ಟಿದೀನಿ. ಅಂದ್ರೆ ಹತ್ರ ಹೋಗಿ ನೋಡಿ ಇಣಿಕೆ ಅಂತ ಹೇಳ್ತಾ ಇದ್ರೆ ನಂಗೆ ನೋಡಕ್ಕೂ ಆಗಲ್ಲ. ಐ ಕಾಂಟ್, ನನ್ನ ಹತ್ರ ಆಗದೇ ಇಲ್ಲ ಅಂತ. ಇಲ್ಲ ನೀವು ಮಾಡ್ಲೇಬೇಕು ಅಂತ, ನೀವು ಮಾಡಿಲ್ಲ ಅಂದ್ರೆ ಆಗೋದಿಲ್ಲ. ಇದು ಅಂದ್ರೆ ಅವ್ರು ಏನ್ ಗೊತ್ತಾ, ನಾವ್ ಯಾವ್ದು ನಮ್ಗೆ ಇಷ್ಟ ಇಲ್ವೋ ಆಗಲ್ಲ ಅಂತ ಏನಾದ್ರು ಗೊತ್ತಾಗುತ್ತೋ ಅದನ್ನೇ ಮಾಡ್ಬೇಕು ಅಂತ ಹಿಡ್ಕೊಂತಾರೆ. ಅದನ್ನ ಓಕೆ ಈಸಿಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ಅದ್ ಬೇಡ ಇದ್ ಮಾಡಿ ಅಂತ ಏನಾದ್ರು ಸ್ವಲ್ಪ ಇದಾಗುತ್ತೆ. ಬಟ್ ಗೊತ್ತಾಗುತ್ತಲ್ಲ ನಮ್ಮ ಎಕ್ಸ್ಪ್ರೆಷನ್ ನೋಡಿದ ತಕ್ಷಣ. ಬಟ್ ಕೊನೆಗೂ ನಾನು ಮಾಡ್ಲಿಲ್ಲ. ಬೇರೆದ್ ಏನ್ ಬೇಕಾದ್ರೆ ಟಾಸ್ಕ್ ಕೊಡಿ, ಬೇಕಾದ್ರೆ ಏನು ಹೊಲದಲ್ಲಿ ಬೇಕಾದ್ರೆ ಕೆಲಸ ಮಾಡಿಸಿ, ಬೇರೆದ್ ಏನ್ ಬೇಕಾದ್ರೆ ಕೊಡಿ ಮಾಡ್ತೀನಿ, ಅದ್ ಮಾತ್ರ ಮಾಡಲ್ಲ ಅಂತ ಹೇಳ್ಕೊಂಡು ಫುಲ್ ಹತ್ಕೊಂಡ್ಬಿಟ್ಟಿದ್ದೆ. ಫಸ್ಟ್ ಡೇನೇನೆ ಅಳಿಸ್ಬಿಟ್ಟಿದ್ದಾರೆ. ಮೊದಲನೇ ಟಾಸ್ಕ್ ನಿಮ್ಗೆ ಆಗಿದ್ರೆ? ಮೊದಲನೇ ಟಾಸ್ಕ್ ಮನೆಗೆ ಹೋದ್ವಿ. ಮಾರ್ನಿಂಗ್ ಅಂದ್ರೆ 4:30ಗೆ ಮಲ್ಗಕ್ ಬಿಟ್ಟಿರೋದು, ಮತ್ತೆ 6 ಗಂಟೆಗೆ ಎದ್ದಿರೋದು. ನೈಟ್ ಹೋದ ತಕ್ಷಣನೇ ಫಸ್ಟ್ ಅದು ಟಾಯ್ಲೆಟ್ ಇದೊಂದು, ಅದು ನೈಟ್ ಅಲ್ಲೇ ತೋರಿಸಿರೋದು. ಅದಾದ್ಮೇಲೆ ಬಿಸಿನೀರ್ ಕಾಯಿಸ್ಕೊಡಿ ಅಂತ. ನಾರ್ಮಲ್ ಗ್ಯಾಸ್ ಅಲ್ಲಾದ್ರೆ ಒಂದ್ 5 ನಿಮಿಷದಲ್ಲಿ ಕಾಯಿಸ್ಕೊಡ್ತಿದ್ವಿ. ಒಳ್ಳೆ ಹೊತ್ಸಿ ಎಲ್ಲ, ಅದು ಹತ್ಸಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಅದು ಕೆಳಗಡೆ ಕೂತ್ಕೊಂಡು ಆ ಊದಿ ಆ ಹೊಗೆ, ಆಮೇಲೆ ಏನದು ಅಂದ್ರೆ ಕಟ್ಟಿಗೆಲ್ಲ ಪೌಡರ್ ಆಗಿರುತ್ತಲ್ವಾ, ಸೊ ಅದೆಲ್ಲ ಮುಖಕ್ಕೆ ಬೂದಿ ಎಲ್ಲ ಮುಖಕ್ಕೆ ಹಾರಿರೋದು. ಸೊ ಆಮೇಲೆ ಅಲ್ಲಿರುವಂತ ಅಮ್ಮವ್ರು ಹೇಳ್ಕೊಟ್ರು. ಒಂದ್ ಬಿಸಿನೀರ್ ಕಾಯಿಸಕ್ಕೆ 45 minutes ತಗೊಂಡಿದ್ದೀನಿ. ತುಂಬಾ ಫಾಸ್ಟ್ ಅದು. ತುಂಬಾ ಸೂಪರ್ ಫಾಸ್ಟ್ ಅದು. ಆಕ್ಚುಲಿ ನಮ್ಗದು ಸೂಪರ್ ಫಾಸ್ಟ್ ನೇನೆ. ಸೊ 45 minutes ಮೇಲೆ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ಬಿಸಿನೀರ್ ತಗೊಂಡೋಗಿ ಕೊಡ್ತೀನಿ, ತಗೊಳ್ಳಿ ಬಿಸಿನೀರು ಅಂತ. ಅದ್ರಲ್ಲಿ ಏನೋ ಅದೇ ಹೇಳಿದ್ರಲ್ಲ, ಏನೋ ಬೂದಿ ತರ ಏನೋ ಡಸ್ಟ್ ತರ ಒಂದ್ ಸ್ವಲ್ಪ ಚಿಕ್ಕದೇನೋ ಇತ್ತು ಅಂತ. ಆಯ್ತು ಇನ್ನೊಂದು ಬೇರೆದು ಹೊಸದಾಗ ಕಾಸ್ಕೊಂಡ್ ಬನ್ನಿ, ಅದೇನೋ ಡಸ್ಟ್ ಇದೆ ಅಂತ. ಏನಿಲ್ಲ, ಒಳಗಡೆ ಹೋದೆ, ಅದನ್ನ ಹಿಂಗ್ ತೆಗೆದೆ, ಅದನ್ನೇ ಕೊಟ್ಟೆ. ಅಂದ್ರೆ ಸಡನ್ ಆಗಿ ಹೋದ್ರೆ ಗೊತ್ತಾಗುತ್ತಲ್ಲ ಅಂತ ಒಂದ್ 2 minutes ಬಿಟ್ಟು ಹೋದೆ, ಹಿಂಗೆ ತೆಗೆದ್ಬಿಟ್ಟು ವೇಟ್ ಮಾಡಿದೆ. ಸೊ ಹಂಗೆ ತಗೊಂಡೋಗಿ ಕೊಟ್ಬಿಟ್ಟೆ. ಇವಾಗ ಓಕೆ ಅಂತ ಅದನ್ನೇ ಕುಡಿದ್ರು. ಸೊ ಈ ತರದೆಲ್ಲ ಚೀಟ್ ಮಾಡ್ಸಿದೀವಿ. ಅಂದ್ರೆ ಆತರ ಟಾಸ್ಕ್ ಕೊಡ್ಬೇಕಾದ್ರಲ್ಲ, ಅವರು ನಮ್ಗೆ ಆತರ ಕೊಡ್ಬೇಕು ಅಂತಾನೆ ಹಿಂಗ್ ಮಾಡ್ಕೊಂಡು ಕೊಡ್ತಾರೆ. ಅಂದ್ರೆ ಮೊದ್ಲೇ ಈ ಹುಡುಗಿರ ಹತ್ರನೇ, ಬೇರೆ ಕಂಟೆಸ್ಟೆಂಟ್ ಹತ್ರನೇ ನಮ್ಮ ಹತ್ರ ಮಾಡ್ಸೋದು. ಸೊ ಆತರ ಎಲ್ಲ ಮಾಡ್ಬೇಕಾದ್ರೆ ಆತರ ಎಲ್ಲ ತುಂಬಾ ಚೀಟ್ ಮಾಡಿದೀವಿ. ಬೇರೆ ನೋಡ್ತಾ ಇದ್ರೆ ಈಗ ಹೊರಗಡೆ ಬಂದಾದ್ಮೇಲೆ ಭಯ ಇಲ್ಲ ಸರ್. ಒಳಗಡೆ ಇರ್ಬೇಕಾದ್ರೆ ಇದೇ ಹೇಳಿದ್ರು ಕೂಡ ಅದಕ್ಕೆ ನೆನ್ನೆ ಓಟೌಟ್ ಮಾಡೋರು, ಓ ಇವಳು ಹೀಗ್ ಮಾಡಿದಾಳೆ ಹಿಂದ್ಗಡೆ ಅಂತ. ಈಗ ಹೊರಗಡೆ ಬಂದಾದ್ಮೇಲೆ ಯಾರು ಓಟೌಟ್ ಮಾಡಕ್ ಆಗಲ್ಲ. ಈಗ ಮೊದ್ಲಿಗೆ ನೀವು ಆ ರಿಯಾಲಿಟಿ ಶೋಗೆ ಹೋಗ್ತೀರಾ, ಕೋ ಪಾರ್ಟಿಸಿಪೆಂಟ್ಸ್ ಯಾರು ಇರ್ತಾರ ಅವ್ರೆಲ್ಲ ಚೆನ್ನಾಗಿ ಜೆಲ್ ಆದ್ರ ನಿಮ್ ಜೊತೆನಲ್ಲಿ ಅಥವಾ ಡಿಫಿಕಲ್ಟ್ ಆಯ್ತಾ? ಇಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ಅದು ಓಕೆ, ಎಲ್ಲರೂ ಚೆನ್ನಾಗಿ ಅದು ಹೇಗೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಬಂದ ತಕ್ಷಣ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಇನ್ನೇನ್ ರಿಯಾಲಿಟಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾಗ, ಓ ನಮ್ ಜೊತೆ ಮಾತಾಡಿದ್ ಇವ್ರೇನಾ ಅಂತ ಅನ್ಸ್ಬಿಡುತ್ತೆ. ಯಪ್ಪಾ, ಅದು ಜಗಳಕ್ಕೆ ಬರ್ತಾರೆ. ಅದು ಸಿಕ್ಕಾಬಟ್ಟೆ ಕಷ್ಟ ಆಯ್ತು ಸರ್ ನನ್ಗಂತೂ ಕೂಡ. ನಾನು ಐ ಥಿಂಕ್ ನೀವು ಅಂದ್ರೆ ಎಲ್ಲ ನೋಡಿದೀರಾ ಅಂತ ಅನ್ಕೋತೀನಿ. ಎಪಿಸೋಡ್ಗಳೆಲ್ಲ ತುಂಬಾ ಎಪಿಸೋಡ್ಗಳಲ್ಲಿ ಜಾಸ್ತಿ ನಂದು ಒಳದೇನೆ ಆಗಿತ್ತೇನೋ. ಅಂದ್ರೆ ನಾನು ನಮ್ಮೂರ್ ಕಡೆ ಗೊತ್ತು ನಿಮ್ಗೆ, ಹೊನ್ನಾವರ ಮೂಲತಃ ಆದ್ರೂ ಕೂಡ, ಸಿಟಿಲೇ ಬೆಳೆದ್ರು ಕೂಡ, ಅಲ್ಲಿ ಹೋಗಲ್ಲೇ ಅಂತ ಹೇಳಿದ್ರು ನಾವು ಮನೇಲಿ 2 ಬಾರ್ಸರು. ಅಂದ್ರೆ ಹೋಗಲ್ಲೇ ಅಂತ ಹೇಳಿದ್ಯಾ, ಫ್ರೆಂಡ್ಸಿಗಾಗ್ಲಿ ಯಾರಿಗೇ ಆಗ್ಲಿ ಹೋಗಿ ಬನ್ನಿ ಅಂತ ಆತರ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ಬೇಕು ಅಂತ. ಆತರ ಒಂದ್ ಬೆಳೆಸಿರೋದ್ರಿಂದ ಕೆಲವೊಂದು ಬೈಕ್ಗಳ, ಆಮೇಲೆ ಕೆಲವೊಂದು
ಬೀಫ್ ವರ್ಡ್ಸ್ಗಳು ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಅಂದ್ರೆ ನಮ್ಮ ಜೊತೆಗೆ ಆಗೋದ್ಗಿಂತ ಹೆಚ್ಚು ಅದು ಕೇಳಕ್ಕೇನೆ ಆಗ್ತಾ ಇರ್ಲಿಲ್ಲ, ಅದು ನಮ್ಮ ಜೊತೆಗೇನೆ ಆಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಒಂದು ಕೋಪ ಬರೋದು, ಕೋಪ ಜಾಸ್ತಿ ಬಂದಾಗ ಫಸ್ಟ್ ಅಳು ಬರೋದು, ಒಂಥರ ಡಿಫ್ರೆಂಟ್ ಫೀಲಿಂಗ್ ಸರ್. ಅಲ್ಲ ನೋಡಕ್ ಇಷ್ಟೊಂದು ರಗಡ್ ಆಗಿದ್ರೆ ಯಾಕೆ ಅಷ್ಟೊಂದು ಅಳು ಅಂತ? ಅಂದ್ರೆ ಕೆಲವೊಂದು ವರ್ಡಿಗೆ ನಾನು ರಗ್ಗಡಾಗಿದ್ರೆ ಸರ್ ಟಾಸ್ಕ್ ಕೊಡಿ ಆಯ್ತಾ, ಡೂ ಆರ್ ಡೈ ಅಂತ ಹೇಳ್ಕೊಂಡು ಮಾಡ್ಬಿಡ್ತೀನಿ, ಅಥವಾ ಬೇರೆದು ಏನಾದ್ರೂ ಕೊಡಿ ಮಾಡ್ಬಿಡ್ತೀನಿ. ಬಟ್ ಏನಂದ್ರೆ ಈ ಜಗಳ ಇದೆಯಲ್ಲ ನನ್ಗೆ ಚಿಕ್ಕವಳಿಂದನೂ ಆಗಲ್ಲ. ಈಗ ರಗ್ಗಡಾಗಿರ್ತೀನಿ, ಬಾಯಿ ಕೊಡಿಸ್ತೀನಿ, ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಎಲ್ಲ ಹೌದು, ಬಟ್ ಜಗಳ ಕಂಡಲ್ಲಿ ಯಾಕೋ ದೂರ ಸರ್ ನಾನು. ಅದು ಯಾಕೆ ಅಂತ ಇದುವರೆಗೂ ಗೊತ್ತಿಲ್ಲ, ಬಟ್ ಆದ್ರೆ ಇವಾಗ ನನ್ನ ಅಜ್ಜಂಗೆ ಬೈಬೇಕು ಅಂತ ಅನ್ಸುತ್ತೆ, ಬಟ್ ಅವ್ರಿಲ್ಲ ಇವಾಗ ಪ್ರೆಸೆಂಟ್ ಆಗಿ. ಹೆಂಗೆ ಅಂದ್ರೆ ಯಾಕೆ ಹಿಂಗ್ ಬೆಳೆಸ್ದೆ ನೀನು ಅಂತ.